ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರಸ್ತಾಪಿತ ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಸೇರಿಸುವುದನ್ನು ವಿರೋಧಿಸಿ ಜಿಲ್ಲೆಯನ್ನ ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಆಗಸ್ಟ್ 13ರಂದು ಕಾರವಾರದಲ್ಲಿ ಬೃಹತ್ ಪಾದಯಾತ್ರೆ ನಡೆಯಲಿದೆ ಎಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ನಾಯ್ಕ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಿತ್ರ ಸಮಾಜದಿಂದ ಆರಂಭವಾಗುವ ಪಾದಯಾತ್ರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಕೀಲರು, ಧಾರವಾಡ ಪೀಠ ವ್ಯಾಪ್ತಿಯ 8 ಜಿಲ್ಲೆಗಳ ವಕೀಲರ ಸಂಘಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು. ಮಂಗಳೂರು ಪೀಠಕ್ಕೆ ಜಿಲ್ಲೆಯನ್ನ ಸೇರಿಸಿದರೆ ಕಕ್ಷಿದಾರರಿಗೆ ಪ್ರಯಾಣದ ದೂರ, ಸಮಯ, ಆರ್ಥಿಕ ಹೊರೆ ಹೆಚ್ಚಾಗಿ ಮನೆ ಬಾಗಿಲಿಗೆ ನ್ಯಾಯ ಉದ್ದೇಶಕ್ಕೆ ಧಕ್ಕೆಯಾಗಲಿದೆ. ಆಡಳಿತಾತ್ಮಕ ಹಾಗೂ ಭಾಷಾ ಸಮಸ್ಯೆಯೂ ಎದುರಾಗಬಹುದು. ಈಗಾಗಲೇ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಕರಾವಳಿ ಹೈಕೋರ್ಟ್ ಪೀಠ ಅಗತ್ಯವಿದ್ದರೆ 10,227 ಚದರ ಕಿಲೋಮೀಟರ್ ವಿಸ್ತೀರ್ಣದ ಉತ್ತರ ಕನ್ನಡವೇ ಸೂಕ್ತ. ಐತಿಹಾಸಿಕವಾಗಿ 1857ರಲ್ಲಿ ಕೆನರಾ ಜಿಲ್ಲೆ ವಿಭಜನೆಯಾದಾಗ ಹೊನ್ನಾವರ ಜಿಲ್ಲಾ ಕೇಂದ್ರವಾಗಿದ್ದರಿಂದ ಕರಾವಳಿ ಪೀಠಕ್ಕೆ ಹೊನ್ನಾವರ ಸೂಕ್ತ ಸ್ಥಳ ಎಂದು ಸಲಹೆ ನೀಡಿದರು. ಉತ್ತರ ಕನ್ನಡಿಗರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು. ಕೈಗಾ, ಶರಾವತಿ, ಪಂಪ್ಡ್ ಸ್ಟೋರೇಜ್ ನಂತಹ ಬೇಡದ ಯೋಜನೆಗಳನ್ನು ಜಿಲ್ಲೆಗೆ ಹೇರಲಾಗುತ್ತಿದೆ. ಇಂತಹ ಪ್ರಸ್ತಾವನೆಗಳನ್ನು ಜನಪ್ರತಿನಿಧಿಗಳು ವಿರೋಧಿಸಬೇಕು ಎಂದು ನಾಗರಾಜ ನಾಯಕ್ ಹೇಳಿದರು. ಕಾರವಾರದಲ್ಲಿ ಕನ್ನಡ ಮಾತಾಡ್ತಕ್ಕಂತ ಒಬ್ಬ ವ್ಯಕ್ತಿ ಕಾರವಾರದಲ್ಲಿ ವಕೀಲರ ಸಂಘ ಹೋಗಿ ಕನ್ನಡದಲ್ಲಿ ಮಾತಾಡ್ತಾರೆ. ಆದರೆ ಮಂಗಳೂರು ವಕೀಲರ ಹತ್ರ ಹೋಗಿ ಮಾತಾಡಲಿಕ್ಕೆ ಅವನಿಗೆ ತುಳು ಕಲಿತು ಮಾತಾಡಬೇಕಾಗಿದೆ. ಇವತ್ತು ಹೊಸ ನ್ಯಾಯಪೀಠಕ್ಕೆ ನಾವು ಬಾಗಿಲನ್ನ ಬಡಿಬೇಕು ಅಂದ್ರೆ ಒಂದು ಹೊಸ ಭಾಷೆ ಕಲಿತು ನಾವು ಆ ಬಾಗಿಲನ್ನ ಬಡಿಬೇಕು ಅಂತ ಹೇಳಿದ್ರೆ ಉತ್ತರ ಕನ್ನಡದವರಿಗೆ ನ್ಯಾಯ ಅಂತ ಹೇಳುವುದು ಕಬ್ಬಿಣದ ಕಡಲೆಯನ್ನಾಗಿ ಯಾಕೆ ಪರಿವರ್ತನೆ ಮಾಡ್ತಾ ಇದ್ದೀವಿ? ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಶೀಘ್ರದಲ್ಲೇ ಸಿಗಬೇಕು, ಸಮೀಪದಲ್ಲೇ ಸಿಗಬೇಕು ಅನ್ನುವಂಥದ್ದೇ ನಿಯಮ ಆಗಿದ್ರೆ ಯಾಕೆ ನಮ್ಗೆ ದೂರ ಹೋಗಿ ನ್ಯಾಯ ಕೊಡ್ತಾ ಇದ್ದೀರಿ? ಯಾಕೆ ನಮಗೆ ಆರ್ಥಿಕವಾಗಿ ಹೊರೆ ಮಾಡ್ತಾ ಇದ್ದೀರಿ? ಯಾಕೆ ನಮಗೆ ಇನ್ನೊಂದು ಭಾಷೆಯನ್ನ ಕಲಿತು ನ್ಯಾಯ ಕೇಳಬೇಕಾಗಿರುವಂತ ವ್ಯವಸ್ಥೆಯನ್ನ ತಂದುಕೊಡ್ತಾ ಇದ್ದೀರಿ? ಅದಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆ ಇವತ್ತು 13ನೇ ತಾರೀಕಿಗೆ ಎದ್ದು ನಿಂತು ಒಕ್ಕೊರಲಿಂದ ಯಾವ ಕಾಲಕ್ಕೂ ನಮಗೆ ಮಂಗಳೂರು ಪೀಠ ಬೇಡ ಅನ್ನುವಂಥದ್ರ ಒಂದು ಸಂದೇಶವನ್ನ ಒಂದು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗ ಇಲಾಖೆಗೆ ನಾವು ಈ ಸಂದೇಶವನ್ನ ಕೊಡ್ಲಿಕ್ಕಿದ್ದೀವಿ. ಹಾಗಾಗಿ ಇದಕ್ಕೆ ಪತ್ರಕರ್ತ ಮಿತ್ರರಾದಂಥ ತಾವು ಸಹಿತ ಸರ್ಕಾರ ಇಡಬೇಕು ಮತ್ತು ನಾವು ಹೇಳಿರುವಂತ ಈ ಅಂಕಿಅಂಶಗಳು ಮತ್ತು ಇನ್ನಿತರ ವಿಷಯಗಳನ್ನ ಜನಮಾನಸಕ್ಕೆ, ಉತ್ತರ ಕನ್ನಡದ ಜನಮಾನಸಕ್ಕೆ ತಿಳಿಸ್ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಎಷ್ಟು ಕೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ 11 ವಕೀಲರ ಸಂಘ ಇದೆ, ಉಡುಪಿಯಲ್ಲಿ 4 ವಕೀಲರ ಸಂಘ ಇದೆ, ದಕ್ಷಿಣ ಕನ್ನಡದಲ್ಲಿ 6 ವಕೀಲರ ಸಂಘ ಇದೆ. ಅಂದ ಮೇಲೆ ಪೀಠವನ್ನ ಎಲ್ಲಿ ಮಾಡ್ಬೇಕು ಸ್ವಾಮಿ? ಎಲ್ಲಿ ಮಾಡ್ಬೇಕು? ಕೋರ್ಟ್ ಬಂದ್ರೆ ಮಂಗಳೂರಲ್ಲಿ ಆಗ್ಬೇಕು, ಏರ್ಪೋರ್ಟ್ ಬಂದ್ರೆ ಮಂಗಳೂರಲ್ಲಿ ಆಗ್ಬೇಕು, ಮೆಡಿಕಲ್ ಕಾಲೇಜುಗಳು ಬಂದ್ರೆ ಮಂಗಳೂರಲ್ಲಿ ಆಗ್ಬೇಕು, ಶಿಕ್ಷಣ ಸಂಸ್ಥೆಗಳು ಬಂದ್ರೆ ಮಂಗಳೂರಲ್ಲಿ ಆಗ್ಬೇಕು, ಉದ್ಯೋಗ ಕೊಡುವಂತ ಸಂಸ್ಥೆಗಳು ಬಂದ್ರೆ ಮಂಗಳೂರಲ್ಲಿ ಆಗ್ಬೇಕು, ಹೈಕೋರ್ಟ್ ಪೀಠ ಬಂದ್ರೆ ಅದು ಮಂಗಳೂರಲ್ಲಿ ಆಗ್ಬೇಕು, ಕ್ಯಾನ್ಸರ್ ಕೊಡ್ತಕ್ಕಂತ ಅನುಷ್ಠಾನ ಬಂದ್ರೆ ಎಲ್ಲಾಗ್ಬೇಕು? ಅದು ನಮ್ಮದಾಗಬೇಕು. ರೈತರ ಭೂಮಿಗಳನ್ನ ಆಕ್ರೋಶನ ತೆಗೆದುಕೊಳ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳು ಬಂದ್ರೆ ನಮ್ಮದಾಗಬೇಕು. ಹೊನ್ನಾವರದಲ್ಲಿ ಅರಣ್ಯವನ್ನೇ ಕೊರಿತಕ್ಕಂಥದ್ದು, ಕಿಲೋಮೀಟರ್ಗಳವರೆಗೆ ಕೊರಿತಕ್ಕಂಥದ್ದು, ಅರಣ್ಯ ನಾಶ ಮಾಡ್ತಕ್ಕಂಥ ಯೋಜನೆ ಬಂದ್ರೆ ಎಲ್ಲಿ ಬರಬೇಕು? ನಮ್ಮಲ್ಲಿ ಬರಬೇಕು. ಅಂದ್ರೆ ಒಂದು ಕಡೆಗೆ ಬೆಣ್ಣೆ, ಇನ್ನೊಂದು ಕಡೆಗೆ ಸುಣ್ಣನ. ಇದನ್ನ ನಡೀಲಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.